ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ಬೃಂದಾವನ ಬಡಾವಣೆಯಿಂದ ನಮಗೆ ಈಗ ಒಂದು ಕರೆ ಬಂದಿದೆ. ಏನಂತಂದರೆ ಹಾವು ಡೈನಿಂಗ್ ಹಾಲಲ್ಲಿ ಚೇರ್ ಮೇಲ್ಗಡೆ ಕೂತ್ಕೊಂಡಿದೆ ಅಂತ. ಸೊ ನನಗನ್ಸುತ್ತೆ ಆ ಒಂದು ಹಾವು ಕೂಡ ಈ ಒಂದು ಬೇಸಿಗೆ ಇರೋದ್ರಿಂದ ಊಟಕ್ಕಾಗಿ ಕಾಯ್ತಾ ಇದೆ ಅವ್ರ ಮನೆಗೆ ಬಂದು ಅಂತ. ಸೊ ನಾವು ತಕ್ಷಣ ಬೇಗ ಹೋಗೋಣ, ಆ ಒಂದು ಡೈನಿಂಗ್ ಟೇಬಲ್ ಮೇಲೆ ಇರ್ತಕ್ಕಂಥ ಹಾವನ್ನು ರೆಸ್ಕ್ಯೂ ಮಾಡೋಣ. ಬೃಂದಾವನ ಎಕ್ಸ್ಟೆನ್ಷನಿಂದ ಈ ಒಂದು ಕಾಲ್ ಬಂದಿದೆ. ಸೊ ಆದಷ್ಟು ಬೇಗ ಆ ಒಂದು ಲೊಕೇಶನನ್ನು ತಲುಪಿ ಆ ಒಂದು ಸ್ನೇಕನ್ನು ರೆಸ್ಕ್ಯೂ ಮಾಡೋಣ. ಇದೇ ಮನೆಯಲ್ಲಿ ಹಾವಿರೋದು? ಇರಲಿ ನೋ ಪ್ರಾಬ್ಲಮ್. ಏನಿಲ್ಲ, ನಮಗೆ ನಾಯಿ ಕಂಡ್ರೆ ಭಯ ಇಲ್ಲ. ಆಚೆ ಹೋಗಕ್ಕೆ ಬಿಡಲ್ಲ. ಹಲೋ, ಹಾಯ್ ಕಣ. ಹಾಯ್, ಗುಡ್ ಬಾಯ್. ಕೊಟ್ಬಿಡಿ, ತೊಗೊಂಡು ಹೋಗ್ಬಿಡ್ತೀವಿ. ಎಲ್ಲಿ ನೋಡಿದ್ರಿ ಹಾವನ? ಚೇರ್ ಮೇಲೆ ಕೂತಿತ್ತಾ? ನಾಯಿ ಕಚ್ಕೊಂಡು ಬೆಕ್ಕು ಕಚ್ಕೊಂಡು ಬಂದಿರೋ ಹಾಗಿದೆಯಲ್ಲ. ಕೆರೆ ಹಾವು. ಇಲ್ಲ ಕಚ್ಚಿಲ್ಲಮ್ಮ, ನಾಯಿ ಕಚ್ಚಿಲ್ಲ. ಹಿಂದೆ ಕಡೆ ಬಾಲ ಈ ಲೋವರ್ ಪೋರ್ಷನ್ನು ಸ್ವಲ್ಪ ಈ ಥರ ಕರ್ವ್ಡ್ ಆಗಿತ್ತಲ್ಲ. ಸೊ ಮೋಸ್ಟ್ಲಿ ಕಚ್ಚಿರ್ಬೋದು ಅಂತ ಅಂದ್ಕೊಂಡೆ. ಹೈಂಡ್ ಬಾಡಿ ಪ್ಯಾರಲೈಸ್ ಆಗಿದೆ ಅಂತ ಅಂದ್ಕೊಂಡು. ಇದು ಕೆರೆ ಹಾವಮ್ಮ, ರ್ಯಾಟ್ ಸ್ನೇಕ್ ಅಂತ ಕರೀತಾರೆ ಇದನ್ನು. ಹಾಂ, ಯಾವಾಗಲೂ ಬಂದಿದೆ ಮನೆ ಒಳಗೆ, ನಿಮ್ಗೆ ಇವಾಗ ಕಾಣಿಸಿದೆ ಅಷ್ಟೇ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಗೆ ಇವಾಗ ಹಾವು ಕಾಣಿಸಿದೆ, ನಿಮ್ಮ ಮನೆ ಒಳಗೆ ಬಂದು 4 ದಿನ 5 ದಿನ 1 ವಾರ ಎಷ್ಟು ದಿನ ಬೇಕಾರಾಗಿರ್ಬೋದು. ಇಲ್ಲ ಒಂದು ಕಡೆ ಔಸ್ಕೊಂಡು ಈ ಒಂದು ಹಾವು ಓಡಾಡ್ತಾ ಇದ್ದಿದ್ದು ಇವತ್ತು ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಷ್ಟೇ. ಎಸ್, ಓಕೆ ಓಕೆ. ಹೌದಮ್ಮ. ನಮಸ್ಕಾರ ಸ್ನೇಹಿತರೆ. ಸೊ ನೀವು ಈ ಒಂದು ರೆಸ್ಕ್ಯೂನ ನೋಡ್ತಾ ಇದ್ದಾಗನೇ ಅನ್ಕೊಳ್ಬೋದು, ಏನು ಎಷ್ಟೊಂದು ರೆಸ್ಕ್ಯೂಸಲ್ಲಿ ಹಾವುಗಳು ಮನೆಗಳ ಒಳಗಡೆನೆ ಸಿಗ್ತಾ ಇದೆಯಲ್ಲ ಅಂತ. ಹೌದು, ಹಾವುಗಳೆಲ್ಲ ಇವಾಗ ಮನೆಗಳ ಒಳಗಡೆನೆ ನಮಗೆ ಜಾಸ್ತಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾ ಇರೋದು. ಯಾಕೆಂತಂದರೆ ಈ ಒಂದು ಬೇಸಿಗೆ ಬಿಸಿಯನ್ನು ಅಥವಾ ಧಗೆಯನ್ನು ಈ ಒಂದು ಹಾವುಗಳಿಗೂ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹಾವುಗಳು ಜನಗಳ ಮನೆ ಒಳಗಡೆನೆ ನುಗ್ತಾ ಇದ್ದಾವೆ. ಅವ್ರ ಮನೆಯೆಲ್ಲ ಪೂರ್ತಿ ಸೇಫ್ಟಿ ಡೋರಿಂದ ಹಿಡಿದು ಮಸ್ಕಿಟೋ ನೆಟ್ಟಿಂದ ಹಿಡಿದು ಪ್ರತಿಯೊಂದು ಹಾಕಿದ್ರು ಕೂಡ ಆ ಒಂದು ಹಾವು ಹೇಗೋ ಅವ್ರ ಮನೆ ಒಳಗಡೆ ಬಂದಿದೆ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಬೋದು, ಹಾವುಗಳು ಒಂದು ಸಣ್ಣ ಗ್ಯಾಪ್ ಇದ್ರೂ ಕೂಡ ಎಲ್ಲಿಂದಾನು ಮನೆ ಒಳಗಡೆ ಬಂದ್ಬಿಡ್ತವೆ ಅಂತ. ಸೊ ಆದಷ್ಟು ಜಾಗೃತರಾಗಿರಿ, ಆದಷ್ಟು ಕೇರ್ಫುಲ್ ಆಗಿರಿ. ಮನೆ ಒಳಗಡೆ ನೀವು ಪೆಟ್ಸ್ ಇಟ್ಕೊಂಡಿದ್ರು, ಇದು ಕೇರೆ ಹಾವಾಗಿದ್ದಕ್ಕೇನೋ ಪರವಾಗಿಲ್ಲ. ಬೇರೆ ಯಾವ್ದಾರ ವಿಷಕಾರಿ ಹಾವಾಯಿತು ಅಂತಂದರೆ ಆ ಒಂದು ನಾಯಿಗೂ ಅಥವಾ ಪ್ರಾಣಿಗೂ ಏನಾರು ಒಂದು ತೊಂದರೆ ಆಗೋಂಥ ಸಾಧ್ಯತೆಗಳು ಇರುತ್ತೆ. ನಿಮಗಲ್ಲದೆ ನೀವು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಏನಾರು ಒಂದು ತೊಂದರೆ ಆಗ್ಬೋದು. ಅದಕ್ಕೇನೆ